ಡಿಕೆ ಶಿವಕುಮಾರ್ರನ್ನ ರಾಜಕೀಯವಾಗಿ ತುಳಿಯಲು ಯತ್ನಿಸಲಾಗ್ತಾ ಇದೆ ಅಂತ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ಟಿವಿ9 ಸಂದರ್ಶನದಲ್ಲಿ ಮಾತನಾಡಿರುವ ಡಿಕೆ ಸುರೇಶ್ ದೇವೇಗೌಡರ ಕುಟುಂಬದ ವಿರುದ್ಧ ಕೆಂಡ ಕಾರಿದ್ರು. ಈ ಸುದ್ದಿಗಳನ್ನು ನೋಡೋಣ. ಡಿಕೆ ಸುರೇಶ್ ವಾಗ್ದಾಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಮ್ಮನ್ನ ರಾಜಕೀಯವಾಗಿ ಮುಗಿಸಬೇಕು, ಡಿಕೆ ಶಿವಕುಮಾರ್ ಶಕ್ತಿಯನ್ನ ಕುಗ್ಗಿಸಲು ಯತ್ನಿಸುತ್ತಿದ್ದಾರೆ ಅಂತ ಎಚ್.ಡಿ. ದೇವೇಗೌಡ ಕುಟುಂಬದ ವಿರುದ್ಧ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ಟಿವಿ9 ಸಂದರ್ಶನದಲ್ಲಿ ಮಾತನಾಡಿದ ಅವರು, ಡಿಕೆಶಿ ಇದ್ರೆ ಅವರ ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗಬಹುದು ಅಂತ ಡಿಕೆ ಶಿವಕುಮಾರ್ ಅನ್ನ ತುಳಿಯಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ರಾಜಕೀಯವಾಗಿ ಚುನಾವಣೆಯನ್ನ ಎದುರಿಸಬಹುದು, ಆದ್ರೆ ನಾವು ಯಾವತ್ತೂ ಅವರ ಬಗ್ಗೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಅಂತ ಹೇಳಿದರು. ರಾಜಕೀಯವಾಗಿ ಮುಗಿಸಬೇಕು, ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸಬೇಕು, ಡಿಕೆ ಶಿವಕುಮಾರ್ ಇದ್ರೆ ಅವ್ರ ಮಕ್ಕಳ ಕುಟುಂಬದ ಬೆಳವಣಿಗೆಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅವರನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾನೆ ಬಂದಿದೆ. ದೇಶದ್ರೋಹಿ ಆರೋಪಕ್ಕೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಟಿವಿ9 ಸಂದರ್ಶನದಲ್ಲಿ ಮಾತನಾಡಿದ ಅವರು, 2008ರಲ್ಲಿ ಸಿಎಂ ಆಗಿದ್ದಾಗ ಮೋದಿ ಈ ತೆರಿಗೆ ಅನ್ಯಾಯವನ್ನ ನಾನು ಸಹಿಸಲ್ಲ, ನನ್ನ ತೆರಿಗೆಯನ್ನ ನಾನೇ ಬಳಸಿಕೊಳ್ತೀನಿ, ಕೇಳಬೇಡಿ ಎಂದಿದ್ರು. ನಾನು ಅದನ್ನೇ ಕೇಳಿದ್ದೇನೆ, ಆದ್ರೆ ನಾನು ಮಾತನಾಡಿದ್ರೆ ದೇಶದ್ರೋಹ, ಅವರು ಮಾತನಾಡಿದ್ರೆ ದೇಶ ಪ್ರೇಮಾನ ಅಂತ ಮೋದಿ ವಿರುದ್ಧ ಗುಡುಗಿದ್ರು. ಇದೇ ಪ್ರಧಾನಮಂತ್ರಿಗಳು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಹೇಳಿಕೆಯನ್ನು ಮತ್ತೊಮ್ಮೆ ತಿರ್ಚಿ ವಾಪಸ್ ನೋಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನನ್ನನ್ನು ಯಾರು ದೇಶದ್ರೋಹಿಗಳು ಅಂತ ಕರಿತಾ ಇದ್ದೀರಿ, ನನ್ನ ಧ್ವನಿಗೆ ಯಾರು ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ನೀವು ನನ್ನ ಸೀಟಲ್ಲಿ ಕೂತಾಗ ಒಂದು ನ್ಯಾಯ, ನಿಮ್ಮ ಸೀಟಲ್ಲಿ ಕೂತಾಗ ಇನ್ನೊಂದು ನ್ಯಾಯ ಅಲ್ಲ. ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡಿದ್ರು ಅಂತ ಎಚ್ಡಿಕೆ ಆರೋಪಕ್ಕೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಆ ರೀತಿ ವ್ಯವಸ್ಥೆಯಲ್ಲಿ ನಾನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲವೇ ಇಲ್ಲ ಅಂತ ಹೇಳಿದರು. ಕುಮಾರಸ್ವಾಮಿ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ, ಅವರ ಮನೆಯ ದೋಸೆಯಲ್ಲಿರುವ ತೂತು ಮುಚ್ಚಿಕೊಳ್ಳಲಿ ಅಂತ ಎಚ್ಡಿಕೆ ವಿರುದ್ಧ ಗುಡುಗಿದ್ರು. ಕುಮಾರಸ್ವಾಮಿ ಅವರ ಆಸ್ತಿ ಪುರಾವೆಗಳು ಏನಿದೆ ಅನ್ನೋದನ್ನು ಅವರೇ ಒಂದ್ಸಾರಿ ತಿರುಗಿಸಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರಲ್ಲಿರೋ ಉಳುಕೇನು ಅಂಥೇಳಿ. ಅವ್ರ ಮನೇಲಿರೋ ಮೊಸರಲ್ಲಿರೋ ದೋಸೆಯಲ್ಲಿರೋ ತೂತನ್ನ ಮುಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ದೋಸೆ ತೂತು ಮುಚ್ಚೋದಿಲ್ಲ. ಅಣ್ಣ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿದರು. ಟಿವಿ9 ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಹಾಗಾಗಿ ಇವತ್ತು ಆ ವಿಚಾರ ಚರ್ಚೆಯಲ್ಲಿ ಇಲ್ಲ, ಸಮಯ ಬಂದಾಗ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಅನ್ನೋ ವಿಶ್ವಾಸ ಇದೆ ಅಂತ ಸುರೇಶ್ ಹೇಳಿದರು. ನನಗೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆಯಲ್ಲ, ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ವಿಚಾರ ಚರ್ಚೆನಲ್ಲಿ ಇಲ್ಲ. ಸಮಯ ಬಂದಾಗ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡುವುದರಲ್ಲಿ ಹೆಸರುವಾಸಿ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿದ್ದಾರೆ. ಆನೇಕಲ್ನ ಸರ್ಜಾಪುರ ಬಳಿ ಮಾತನಾಡಿದ ಅವರು, ದೇವೇಗೌಡರು ಹಿರಿಯರಿದ್ದಾರೆ, ಹಾಗಾಗಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು. ಡಿಕೆಶಿ ವಿರುದ್ಧ 9 ವರ್ಷದ ಬಾಲಕಿ ಅಪಹರಿಸಿ ಆಸ್ತಿ ಲಪಟಾಯಿಸಿದ ಆರೋಪಕ್ಕೆ ಡಿಕೆ ಸುರೇಶ್ ತಿರುಗೇಟು ನೀಡಿದ್ದಾರೆ. ಜನತಾದಳದವರು ಮಾನ್ಯ ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸಿ, ಅವ್ರು ಹಿರಿಯರಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ನಾನು ತೋರಿಸ್ತೇನೆ ಅಂತ ಡಿಕೆ ಸುರೇಶ್ ಹೇಳಿದರು. ಸರ್ಜಾಪುರದಲ್ಲಿ ಮಾತನಾಡಿದ ಡಿಕೆಸು, ಕುಮಾರಸ್ವಾಮಿ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ತೋರಿಸು ಅಂದ್ರೆ ನಾನು ತೋರಿಸುತ್ತೇನೆ, ಯಾರ್ಯಾರ ಜಮೀನನ್ನ ಯಾರ್ಯಾರು ಹೆಸರಿನಲ್ಲಿ ಹಾಕಿಕೊಂಡಿದ್ದಾರೆ ಅದನ್ನ ತೋರಿಸುತ್ತೇನೆ ಅಂತ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸು ಅಂತ ಅಂದರೆ ತೋರಿಸ್ತೀನಿ. ಯಾರ್ಯಾರು ಜಮೀನ ಯಾರ್ಯಾರು ಹೆಸರಲ್ಲಿ ಹಾಕೊಂಡವ್ರೆ ಅಂತ ತೋರು ಅಂದರೆ ಅದನ್ನು ತೋರಿಸ್ತೀನಿ. ಬಿಜೆಪಿ ಅದಾನಿ ಅಂಬಾನಿ ಪರ ಇದ್ದಾರೆ, ಆದರೆ ಕಾಂಗ್ರೆಸ್ ಮಾತ್ರ ರೈತರು ಮತ್ತು ಬಡವರ ಪರ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ರೈತರ ಎಷ್ಟೇ ಸಾಲ ಇದ್ರೂ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಬಿಜೆಪಿ ತೋರಿಸಿದ್ರೆ ಯಾವತ್ತಾರು ₹1 ಮನ್ನಾ ಮಾಡಿದ್ರ? ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಎಷ್ಟೇ
ಎಷ್ಟೇ ಸಾಲ ಇರಲಿ ರೈತರದು ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡುತ್ತೇವೆ. ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಮಾತ್ರ ದೇಶದ ಬಡವರು ರೈತರ ಪರವಾಗಿದೆ ಅಂತ ಹೇಳಿದರು. ಸಂವಿಧಾನ ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದ್ದಾವೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ನಿಮ್ಮ ಬಾಯಿಗೆ ಸಕ್ಕರೆ ಹಾಕುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮಾತನಾಡಿದ ಅವರು, 40,000 ಮತಗಳ ಲೀಡ್ ಕೊಡಿ, ಮತದಾರರ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ಹೇಳಿದರು. ಶಾಸಕ ಸುಬ್ಬಾರೆಡ್ಡಿಗೆ ಶಕ್ತಿ ಬರಬೇಕು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ಮತ ಹಾಕಿ ಅಂತ ಹೇಳಿದರು. ನೀವು 40,000 ಲೀಡ್ ಕೊಟ್ರೆ ಸಕ್ಕರೆ ಬಾಯಿ ತುಂಬಾ ಸಕ್ಕರೆ ಆಗ್ತದೆ. ಸುಬ್ಬಾರೆಡ್ಡಿಗೆ ಶಕ್ತಿ ಬರ್ತದೆ. ಆ ಕೆಲಸ 26ನೇ ತಾರೀಕು ಮಾಡಬೇಕು. 26ನೇ ತಾರೀಕು ಮಾಡ್ತೀರಾ? ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂತ ಹೇಳಿಕೆ ನೀಡಿದ್ರು. ಈ ಮಾತಿಗೆ ಇಂದು ಸಿಎಂ ತಿರುಗೇಟು ಕೊಟ್ಟಿದ್ದು, ಗ್ಯಾರಂಟಿ ನಿಲ್ಸಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಗ್ಯಾರಂಟಿ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ, ಮುಂದೆಯೂ ಗ್ಯಾರಂಟಿಗಳನ್ನ ಮುಂದುವರಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷ ಗ್ಯಾರಂಟಿಗಳಿಗೆ 52,000 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಅದಕ್ಕೋಸ್ಕರನೇ 52,000 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಇಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ನಡೆದುಕೊಂಡಿಲ್ಲ, ಕೊಟ್ಟ ಭರವಸೆ ಈಡೇರಿಸಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ನಾವು ಚುನಾವಣೆ ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿದ್ವು, ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ರು. ಯಾವ ಮುಖ ಹೊತ್ಕೊಂಡು ಹೋಗಿ ವೋಟರ್ಸ್ ಹತ್ರ ನೀವು ವೋಟ್ ಕೊಡಿ ಅಂತ ಕೇಳ್ತೀರಿ ನರೇಂದ್ರ ಮೋದಿ ಅವರೇ? ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗೋದು ಯಾವಾಗ ಗೊತ್ತಾ? ವೋಟಿನ ಸಂದರ್ಭದಲ್ಲಿ ಮಾತ್ರ. ಗ್ಯಾರಂಟಿ ಯೋಜನೆ ಜಾರಿಯಿಂದ ಬಿಯರ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ದರ ಹೆಚ್ಚಳವಾಗಿದೆ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆ ಎಲ್ಲರಿಗೂ ತಲುಪಿಲ್ಲ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕುರಿತು ಶ್ವೇತಪತ್ರ ಹೊರಡಿಸಬೇಕು. ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು. ಆಗ ಮಾತ್ರ ಎಷ್ಟು ಜನರಿಗೆ ಯೋಜನೆ ತಲುಪಿದೆ ಎಂದು ತಿಳಿಯುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ಪರದಾಡ್ತಿದೆ ಅಂತ ಹೇಳಿದ್ರು. ಎಷ್ಟು ಟ್ಯಾಕ್ಸ್ಗಳು ಎಷ್ಟು ಕಟ್ಟೋದು